ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎರಡು ವರ್ಷದಿಂದ ಭೀಕರ ಬರಗಾಲದಿಂದ ರೈತರು ಜಾನುವಾರುಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ಭೀಮಾ ನದಿ ನಮ್ಮ ಯಾದಗಿರಿ ಜಿಲ್ಲೆಗೆ ನಗರಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಭೀಮಾ ನದಿ ಇದು. ಯಾದಗಿರಿ ನಗರ ಮತ್ತು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಕುಡಿ ನೀರಿನ ಸಮಸ್ಯೆ ಆಗಿತ್ತು ಸಮ್ಮರ್ನಲ್ಲಿ. ಅದರಲ್ಲಿ ಮತ್ತು ಜಾನುವಾರುಗಳ ಕುಡಿ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು. ನೀರು ಒಣಗಿದಕ್ಕಂತ ಅಲ್ಲಲ್ಲಿ ತಗ್ಗುಗುಂಡಿಗಳಲ್ಲಿ ಜಲಚರಗಳು ಏನದಂದ್ರೆ ನೀರು ಕಾದು ಕೇಸಿ ಮೃತಪಟ್ಟಿರ್ತಕ್ಕಂಥದ್ದು ವರದಿ ಆಗಿತ್ತು. ಆದರೆ ಇವತ್ತೇನದಂದ್ರೆ ಒಂದು ವಾರದಿಂದ ಧಾರಾಕಾರ ಮಳೆಯಿಂದ ಗುಲ್ಬರ್ಗ ಮತ್ತು ಯಾದಗಿರಿ ಮಳೆ ಆಗಿರೋದ್ರಿಂದ ಭೀಮಾ ನದಿಯಲ್ಲಿ ಸಾಕಷ್ಟು ನೀರು ಬಂದವ. ಮತ್ತು ಬರಗಾಲದಲ್ಲಿ ಏನಾಗಿತ್ತು ಅಂದರೆ ಎರಡು ಬದಿಯಲ್ಲಿ ಭತ್ತ ಬೆಳೆದಲ್ಲ ರೈತರು, ಭತ್ತ ಬೆಳಿಬಾರ್ದಂತಕ್ಕಂಥ ಜಿಲ್ಲಾಡಳಿತ ಆದೇಶ ಇತ್ತು. ಇವಾಗ ರೈತರು ಏನದ ಖುಷಿಯಾಗಿದ್ದಾರೆ ಮಳೆ ಬಂದಿರೋದಂತ. ಅವರ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಭತ್ತನ ಬೆಳಿಬೋದು, ಜಾನುವಾರುಗಳಿಗೆ ನೀರಾಯಿತು ಮತ್ತು
ಮೀನುಗಾರರಿಗೆ ಏನಂತಂದ್ರೆ ಮೀನು ಹಿಡ್ಲಿಕ್ಕೆ ಪರದಾಡ್ತಾ ಅಂತ ಮೀನು ಎಲ್ಲರೂ ಸತ್ತು ಹೋದಕ್ಕೆ ಅವ್ರೇನದು ಬದುಕದೇ ಉಪಜೀವನೇ ಅದು ಮೀನುಗಾರಿಕೆ ಅದ. ಅವ್ರಿಗೆ ಕೂಡ ಏನಂತ ಬೇರೆ ಹೊರಗಡೆಯಿಂದ ಮೇಲ್ಗಡೆಯಿಂದ ಮೀನುಗಳು ಬಂದಿರೋದಂತ ಅವರು ಕೂಡ ಏನದ ಮೀನು ಹಿಡಿದು ಉಪಜೀವನ ಮಾಡ್ತಕ್ಕಂಥದ್ದು ಭಾಳ ಅನುಕೂಲ ಆಗಿದೆ. ಭೀಮಾ ನದಿಯಲ್ಲಿ ನಿರಂತರ ಇನ್ನೂ ಮಳೆ ಬರಬೇಕಂತಕ್ಕಂಥದ್ದು ರೈತರ ಆಶೆ. ಪೂರ ಸಂಪೂರ್ಣ ಒಳಗೆ ಎಲ್ಲ ಕಲ್ಲು ಕಾಣ್ತೀವಿ, ಇದ್ರಾಗ ಪೂರ ಕಲ್ಲು ಕಾಣ್ತೀವಿ. ಒಳಗಡೆ ಹೆಂಗೆ ನಾವು ತಿರುಗಾಡಿದ್ದೀವಿ, ಜಾನುವಾರು ನೀರಿಗೆ ಹುಡುಕಾಡ್ಕಂತ ಹೋಗೋಂಥ ಪರಿಸ್ಥಿತಿ ಇತ್ತು. ಇವತ್ತು ನೀರು ಬಂದ ಕೇಸಿ ಇವತ್ತು ಅಷ್ಟೆಲ್ಲ ನೀರು 2 ಕಡೆ ದಡ ನೀರು ಹರಿದು ಹೋಗ್ತಕ್ಕಂಥದ್ದು ನೋಡಿದರೆ ಖುಷಿ ಆಗ್ಯದ. ರೈತರು ಎಲ್ಲರೂ ಖುಷಿ ಆಗ್ಯಾರ. ಭತ್ತ ಬೆಳೆದು ಮುಂದಿನ ದಿವಸದಲ್ಲಿ ರೈತ ಭತ್ತ ಬೆಳೆದ್ರೆ ನಾವು ಊಟ ಮಾಡೋದು, ಇಲ್ಲಾಂದ್ರೆ ನಾವು ಮಣ್ಣು ತಿಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬತ್ತಿ ಹೋದಂಥ ಭೀಮಾ ನದಿ ಒಡಲು ಈಗ ಭರ್ತಿಯಾಗಿದೆ. ಖುದ್ದು ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಏನು ಗುರ್ಸುಣಿ ಗ್ರಾಮದ ಹೊರಭಾಗದ ಭೀಮಾ ನದಿ ತೀರದಲ್ಲಿದ್ದೀವಿ. ಖುದ್ದು ಈಗ ನೋಡ್ಬೋದು, ಬೇಸಿಗೆ ಕಾಲದಲ್ಲಿ ಇದೇ ಭೀಮಾ ನದಿ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಪರಿಣಾಮವಾಗಿ ಭೀಮಾ ನದಿ ಒಡಲು ಬತ್ತಿ ಹೋದ ಪರಿಣಾಮ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿತು. ಅದೇ ರೀತಿಯಾಗಿ ಯಾದಗಿರಿ ನಗರಕ್ಕೆ ಮತ್ತು ಗುರುಮಿಟ್ಕಲ್ ಪಟ್ಟಣಕ್ಕೆ ಕೂಡ ಕುಡಿಯುವ ನೀರಿನ ಸಮಸ್ಯೆ ಕೂಡ ತಲೆದೋರಿತು. ಆದರೆ ಕಳೆದ 15 ದಿನಗಳಿಂದ ಕಲಬುರಗಿ ಜಿಲ್ಲೆ ಮತ್ತು ಅದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂಥ ಭಾರೀ ಮಳೆಗೆ ಭೀಮಾ ನದಿ ಒಡಲಿಗೆ ನೀರಿನ ಒಳಹರಿವು ಕೂಡ ಹೆಚ್ಚಾಗಿದೆ. ಕಲಬುರಗಿ ಜಿಲ್ಲೆಯ ಕಾಗಿಣಾ ನದಿಯಿಂದ ಭೀಮಾ ನದಿಗೆ ಸನ್ನತಿ ಬ್ಯಾರೇಜ್ ಮೂಲಕ ನೀರು ಹರಿಬಿಡಲಾಗಿದೆ. ಇದರಿಂದ ಭೀಮಾ ನದಿ ಒಡಲು ಈಗ ಕಳೆದ 1 ವಾರದಿಂದ ನಿರಂತರವಾಗಿ ಹೆಚ್ಚಿನ ನೀರಿನ ಒಳಹರಿವು ಹೆಚ್ಚಾಗಿದ್ದು ಭೀಮಾ ನದಿ ಒಡಲು ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಈಗ ಏನು ಗುರ್ಸುಣಗಿ ಬ್ಯಾರೇಜ್ನ ಮುಂಭಾಗದಲ್ಲಿ ನಾವಿದ್ದೇವೆ. ಈ ದೃಶ್ಯಗಳನ್ನು ನೋಡ್ಬೋದು. ಭೀಮಾ ನದಿ ಒಡಲು ಏನಂತಂದರೆ ಕಳೆದ 1 ತಿಂಗಳ ಹಿಂದೆ ಬತ್ತಿ ಹೋಗಿತ್ತು. ಪರಿಣಾಮವಾಗಿ ಏನು ಈ ಗುರ್ಸುಣಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಕೂಡ ನೀರಿನ ಸಂಗ್ರಹ ಕೂಡ ಕಡಿಮೆ ಆಗಿತ್ತು. ಅದೇ ರೀತಿಯಾಗಿ ಈಗ ಕಳೆದ 1 ವಾರದಿಂದ ಭೀಮಾ ನದಿ ಒಡಲು ಭರ್ತಿಯಾಗಿದೆ. ಬ್ಯಾರೇಜ್ ಸುಮಾರು 8 ಮೀಟರ್ ಸಂಗ್ರಹ ಸಾಮರ್ಥ್ಯದ ಬ್ಯಾರೇಜ್ನಲ್ಲಿ ಇಂದು 7 ಮೀಟರ್ ನೀರು ಕೂಡ ಸಂಗ್ರಹವಾಗಿದೆ. ಅದೇ ರೀತಿಯಾಗಿ ಈಗಲೇ ಗುರ್ಸುಣಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ 1 ಗೇಟ್ ಓಪನ್ ಮಾಡಿ ಭೀಮಾ ನದಿಗೆ ನೀರು ಹರಿಬಿಡಲಾಗ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿತ್ತು. ಆದರೆ ಈಗ ಭೀಮಾ ನದಿ ಒಡಲು ಭರ್ತಿಯಾಗಿದ್ದು ಇದರಿಂದ ಭೀಮಾ ನದಿ ತೀರದ ರೈತರಿಗೆ ಕೂಡ ಸಾಕಷ್ಟು ಖುಷಿಯಾಗಿದೆ. ಯಾಕಂತಂದ್ರೆ ಜೂನ್ ತಿಂಗಳಲ್ಲಿ ಆದಷ್ಟು ಬೇಗ ಭೀಮಾ ನದಿ ಒಡಲು ಭರ್ತಿಯಾಗಿದ್ದರಿಂದ ಆ ಭೀಮಾ ನದಿ ತೀರದ ರೈತರು ಎಲ್ಲೇ ಒಂದು ಕಡೆ ನೀರಾವರಿ ಬೆಳೆ ಕೂಡ ಬೆಳೆಯಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಜಾನುವಾರಿಗೆ ಅನುಕೂಲವಾಗಿದೆ ಮತ್ತು ಮೀನುಗಾರಿಕೆ ಮಾಡುವವರಿಗೆ ಕೂಡ ಸಾಕಷ್ಟು ಅನುಕೂಲವಾಗಿದೆ. ಹೀಗಾಗಿ ಆ ನಿರಂತರ ಮಳೆಯಿಂದ ಭೀಮಾ ನದಿ ಒಡಲು ಭರ್ತಿಯಾಗಿದ್ದು ಈಗ ಭೀಮಾ ನದಿ ಒಡಲಿಗೆ ಜೀವ ಕಳೆ ತಂದಂತಾಗಿದೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ವಿಸ್ತಾರ ನ್ಯೂಸ್, ಯಾದಗಿರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.